ಉಳುವ ಯೋಗಿ ರೈತನಿಗೆ ಆತನ ಕಾಯಕವೇ ಕೈಲಾಸ. ಭೂತಾಯಿಯ ಮಡಿಲಲ್ಲೇ ತನ್ನ ಬದುಕು ಕಳೆಯುವ ಅನ್ನದಾತ ವ್ಯವಸ್ಥೆಯಿಂದ ಕೇಳುವುದು ಕೇವಲ ಸಹಾಯ. ಆದ್ರೆ ಈ ವ್ಯವಸ್ಥೆ ಅದನ್ನು ನೀಡದೆ ಹೋದಾಗ ತಾಳ್ಮೆ ಕಳೆದುಕೊಂಡು ಎಂತಹ ಮಟ್ಟಕ್ಕೂ ಹೋಗೋಕು ರೆಡಿ. ಗುದ್ದಲಿ ಪಿಕಾಸಿ ಹಿಡಿಯುವ ಕೈಗಳು ಚಪ್ಪಲಿ ದೊಣ್ಣೆಗಳನ್ನು ಹಿಡಿಯಲು ರೆಡಿ ಇರ್ತಾರೆ. ಇದಕ್ಕೆ ಭೂ ಪರಿಹಾರಕ್ಕಾಗಿ ವರ್ಷಗಳಿಂದ ಸತಾಯಿಸಿದ ಅಧಿಕಾರಿಗೆ ಬಾಗಲಕೋಟೆಯ ರೈತ ಚಪ್ಪಲಿಯಿಂದ ಹೊಡೆದಿರುವುದೇ ಉದಾಹರಣೆ. ಮುಳುಗಡೆ ಭೂಮಿಗೆ ಕೊಡಬೇಕಾದ ಪರಿಹಾರ ಕೊಡದೆ ಹಲವು ವರ್ಷಗಳಿಂದ ಸತಾಯಿಸಿದ ಅಧಿಕಾರಿಗೆ ರೈತನೊಬ್ಬ ಚಪ್ಪಲಿಯಿಂದ ಹೊಡೆದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆ ನಗರವನ್ನು ಸಂಪರ್ಕಿಸುವ ರಸ್ತೆ ಯೋಜನೆಗಾಗಿ 2004ರಲ್ಲಿ ದಾದೇನವರ್ ವೃತ್ತದ ಬಳಿ ಇದ್ದ ಬಸವರಾಜ್ ದೊಡ್ಡಮನಿ ಎಂಬ ರೈತನ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು. ಆದರೆ ಇದಕ್ಕೆ ಪ್ರತಿಯಾಗಿ ದೊರಕಬೇಕಿದ್ದ ಪರಿಹಾರ ಮಾತ್ರ ಇದುವರೆಗೂ ಆ ರೈತನ ಕೈ ಸೇರಿಲ್ಲ. ಪರಿಹಾರಕ್ಕಾಗಿ ಆಗ್ರಹಿಸಿ ರೈತ ಬಸವರಾಜ್ ದೊಡ್ಡಮನಿ ವರ್ಷಾನುಗಟ್ಟಲೆ ಸರ್ಕಾರಿ ಕಚೇರಿಗೆ ಅಲಿಯುತ್ತಲೇ ಇದ್ರು. ಪರಿಹಾರಕ್ಕಾಗಿ ಪದೇ ಪದೇ ಮನವಿ ಮಾಡಿದ್ದ ರೈತ ರೋಸಿ ಹೋಗಿ BTDA ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ರೈತ ಅಧಿಕಾರಿ ಮೇಲೆ ಕೈ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇದೀಗ ಈ ಏಟು ತಿಂದ ಅಧಿಕಾರಿಯ ಮಗಳು ರೊಚ್ಚಿಗೆದ್ದಿದ್ದಾಳೆ. ಸರ್ಕಾರಿ ಕಚೇರಿ ಮುಂದೆ ಕೂತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದ್ದಾಳೆ. ಅವರಿಗೆ ಬೇರೆ ಎಲ್ಲ ಸರ್ಕಾರಿ ನೌಕರರು ಸಾಥ್ ಕೊಟ್ಟಿದ್ದಾರೆ. ನನ್ನ ತಂದೆದು ತಪ್ಪಿಲ್ಲವಾದ್ರೂ ಆ ರೈತ ಹೊಡೆದಿದ್ದಾನೆ, ನನ್ನ ತಂದೆ ತಪ್ಪು ಮಾಡಿಲ್ಲ ಅಂತಿದ್ದಾರೆ. ನಮ್ಮ ಪಪ್ಪಂದು ಏನು ತಪ್ಪಿರ್ಲಿಲ್ಲ ಇದ್ರಾಗ. ನಮ್ಮ ಪಪ್ಪ ನಂಗೆ ಗೊತ್ತಿದ್ದು ಹಂಗ ಆ ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ. ಅವಾಗ ನಂಗೆ ಗೊತ್ತಿರೋ ಹಂಗ ಪಪ್ಪ ಅವ್ರು ಬಂದಾಗ ಹೇಳಿದ್ದೇನು, ಹೋಗಿ ಸಾಹೇಬ್ರ ಕಡೆ ಕೇಳ್ರಿ ಅಂತ ಹೇಳಿ. ಅವ್ರು ಸಾಹೇಬ್ರ ಕಡೆ ಕೇಳ್ಬೇಕಾಗಿತ್ತು. ಸಾಹೇಬ್ರ ಕಡೆ ನ್ಯಾಯ ಸಿಗ್ತೈತೆ ಅವ್ರಿಗೆ. ಇಲ್ಲಿ ನಮ್ಮ ಪಪ್ಪನ ಕಡೆ ಬಂದ್ ಎದಕ್ಕ ಹಂಗ ಆ ಕೇಸ್ ವರ್ಕರ್ ಅವ್ರಲ್ಲ, ಆ ಕೇಸ್ ಅವ್ರ ಹ್ಯಾಂಡಲ್ ಮಾಡಕತ್ತಿಲ್ಲ ಅಂದ್ಮೇಲೆ ಆ ಕೇಸ್ ಬಗ್ಗೆ ನಮ್ಮ ಪಪ್ಪ ಎದಕ್ ವಿಚಾರಿಸ್ಬೇಕು? ಆ ಕೇಸ್ ಹ್ಯಾಂಡಲ್ ಮಾಡಕತ್ರ ಪಪ್ಪ ವಿಚಾರಿಸ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಅದು. ಸೆಕೆಂಡ್ ಪಾಯಿಂಟ್, ಅವ್ರು ಬಂದ್ ಆ ತರ ಕೇಳಿದ ಕೂಡಲೇ ಪಪ್ಪ ಹೋಗ್ರಿ ಸಾಹೇಬ್ರ ಕಡೆ ಅಂತ ಹೇಳಿದಾಗ ಅವ್ರು ಹೋಗ್ಬೇಕಾಗಿದ್ ಸಾಹೇಬ್ರ ಕಡೆ. ಅವ್ರು ಹೋಗ್ಲಿಲ್ಲ. ಪಪ್ಪಾಗ್ ಬಂದ್ ಕೆಟ್ಟ ಕೆಟ್ಟ ಶಬ್ದ ಬಳ್ಯಾಕತ್ರ, ಆಮೇಲೆ ತಗೊಂಡ್ ಹೊಡ್ಯಾಕತ್ರ. ಆ ತರ ನಿಮಗ್ ಮಾಡಿ ಚಪ್ಪಲ್ ತಗೊಂಡ್ ಹೊಡ್ಯಾಕತ್ರ. ಆ ಸಿಚುವೇಶನ್ ಒಳಗೆ ಏನಾರ ನೀವು ಇದ್ರಿ ಅಂತಂದ್ರ ಆ ಕೇಸ್ ನೀವು ಹ್ಯಾಂಡಲ್ ಮಾಡ್ಲಾರ್ದಾನೆ ನಿಮಗೂ ಬಂದ್ ಆ ಕೇಸ್ ಬಗ್ಗೆ ಕೇಳಿ ನನಗೆ ಈ ಕೇಸ್ ಬಗ್ಗೆ ಹೇಳ್ರಿ ಅಂತ ಹೇಳಿ ಅಂದಾಗ ನೀವೇನ್ ಮಾಡ್ತೀರಿ? ಅವಾಗ ಹೋಗಿ ಸಾಹೇಬ್ರ ಹತ್ರ ಕೇಳ ಅಂತ ಹೇಳಿ ಅಂತಿರೋ, ಏನ್ ಇಲ್ಲಪ್ಪ ನಾನ್ ನೋಡ್ತೀನಿ ಅಂತ ಹೇಳಿ ಅಂತಿರೋ, ಅಥವಾ ಏನ್ ಮಾಡ್ತೀರ? ಆ ಟೈಮ್ದಾಗ ನಮ್ಮ ಪಪ್ಪ ಆ ತರ ಹೊಡಿಯುವಾಗ ಯಾರು ನಮ್ಮ ಪಪ್ಪಗೆ ಹೆಲ್ಪ್ ಮಾಡಿಲ್ಲ. ಸೊ ನಮಗ ಅದು ಸದಾ ನಿಂತು ನೋಡಕತ್ತಿದ್ರಿ ಎಲ್ಲಾರು. ಅದಕ್ಕೆ ನಮಗ್ ನ್ಯಾಯ ಬೇಕು. ಆ ಕೇಸ್ ಸರ್ಕಾರಿ ನೌಕರರಿಗೆ ಏನ್ ಬೆಲೆ ಇಲ್ಲ ಏನ್ರಿ ನಮಗ? ಎದಕ್ ಕೆಲ್ಸ ಇದಕ್ ಮಾಡ್ತಾರ ಇಲ್ಲಿ? ಅವ್ರಿಗೆ ಆ ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ ಅಂದ್ರೆ ಬಂದ್ ಅವ್ರು ಎದಕ್ ಕೇಳ್ಬೇಕಾಗಿತ್ತ? ಆ ಕೇಸ್ ಯಾರು ಹ್ಯಾಂಡಲ್ ಮಾಡಕತ್ತಾರ ಅವ್ರ ಕಡೆ ಅವ್ರಿಗೆ ನ್ಯಾಯ ಸಿಗ್ತೈತಲ್ಲ. ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ ಅಂತಂದ್ರೆ ಅವ್ರ ಕಡೆ ಅದು ಹೆಂಗ್ ನ್ಯಾಯ ಸಿಗ್ತೈತೆ ಅವ್ರಿಗೆ? ಅವ್ರು ಬಂದ್ ಅಲ್ಲಿ ಕೇಳ್ಬೇಕಾಗಿತ್ತು. ಕೇಸ್ ಯಾರು ಹ್ಯಾಂಡಲ್ ಮಾಡಕತ್ತಾರ ಅವ್ರ ಕಡೆ ಅವ್ರು ಹೋಗ್ಬೇಕಾಗಿತ್ತು. ಚಪ್ಪಲ್ ತಗೊಂಡ್ ಬಡಿದ್ರೆ ನೀವ್ ಆ ಪೊಸಿಷನ್ ಒಳಗೆ ನಿಂತಿದ್ರೆ ನೀವೇನ್ ಮಾಡ್ತಿದ್ರಿ? ಜಸ್ಟಿಸ್ ಕೇಳ್ತಿದ್ದೋ ಇಲ್ಲೋ? ನ್ಯಾಯ ಒದಗಿಸ್ಕೊಡ್ರಿ. ಇವಾಗ ನೀವ್ ಆ ತರ ಎಲ್ಲ ನಾವು ನೋಡಕತ್ತೀವಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ತರ ಕಮೆಂಟ್ಸ್ ಬರಕತ್ತಾವ ಅಂತ ಹೇಳಿ. ಇವಾಗ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಹಾಕೋಕಿನ್ನ ಮೊದ್ಲು ಏನ್ ತಪ್ಪದ ಏನ್ ಇಲ್ಲ ಎಲ್ಲಾನು ವಿಚಾರಿಸ್ಬೇಕಿಲ್ಲಿ. ಆ ಬಸಪ್ಪನವ್ರ ಅಷ್ಟೇ ತಪ್ಪ ಅಂತ ಹೇಳಿ ಅನ್ನಕ್ ಬರುದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆನು ಥಿಂಕ್ ಮಾಡ್ರಿ, ಇವ್ರ ಬಗ್ಗೆನು ಥಿಂಕ್ ಮಾಡ್ರಿ. ಎಲ್ಲ ಆಲ್ ಅರೌಂಡ್ 100% ಎಂಡ್ ಟು ಎಂಡ್ ನಿಮ್ಗೆ ಗೊತ್ತಿದ್ರ ಅಷ್ಟ ಮಾತಾಡ್ರಿ. ಇಲ್ಲ ಅಂದ್ರೆ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ ರೈಟ್ಸು ಇಲ್ಲ. ಫಸ್ಟ್ ಆಫ್ ಆಲ್ ನೀವ್ ಯಾರು ಗೊತ್ತಿಲ್ಲ ಅಂತಂದ್ರೆ ನಿಮಗ್ ಮಾತಾಡಕ್ಕೂ ಯಾವ ರೈಟ್ಸು ಇಲ್ಲ ಅಲ್ಲಿ. ನಮ್ ಸಪೋರ್ಟಿಗ್ ಅದಾರ. ಈಗ ಎಲ್ಲಾರ ಕಡೆಯಿಂದ್ರೂ ನಮಗ ನ್ಯಾಯ ಬೇಕಿದಕ್. ಅದು ಎದಕ್ಕಾತು ಏನ್ರಿ? ಅದ ನಮಗ್ ಬೇಕು. ಅದನ್ನು ಒಂದ್ ಪ್ರಶ್ನೆ. ಅದು ನಮಗ್ ನಮಗ್ ನ್ಯಾಯ ಸಿಗಬೇಕು. ಅದು ಎದಕ್ಕಾತು ಮಾಡಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ. ನ್ಯಾಯ ಸಿಗುವವರೆಗೆ ಹೋರಾಟ. ಮತ್ತೊಂದು ಕಡೆ ಏಟುನಿಂದ ಸರ್ಕಾರಿ ಅಧಿಕಾರಿ ಮಾತಾಡಿದ್ದು ಆ ರೈತ ಯಾಕೆ ಹಾಗೆ ಮಾಡಿದ್ನೋ ಗೊತ್ತಿಲ್ಲ ಅಂತಿದ್ದಾರೆ. ಈ ಬಹಳಷ್ಟು ನೋವಾಗ್ತಿರ್ತತಿ. ವೈನಿ ಮಲ್ಕೊಂಡು ಹೇಳಬಲ್ರಿ ನಮಗಿಲ್ಲ. ನಾವು ಕೈ ಕಾಲ್ತನ ನಮ್ಮ ತಾಯಿಯವ್ರ BP ಹಾರ್ಟ್ ಪೇಷಂಟ್. ನಮ್ಮ ಮಮ್ಮಿಗೆ ಒಟ್ಟ ಅಳೋದು ಬಿಟ್ರೆ ಮತ್ತೊಂದ್ ಮಾಡುವಲ್ರಿ. ಯಾಕಂದ್ರೆ ಅದಕ್ಕೆ ಕೇಸಿಗೆ ಸಂಬಂಧ ಇಲ್ಲ ಅಂದ್ರೆ ವೈಯಕ್ತಿಕ ಪರ್ಸನಲಿ ಕೇಳವ.
ಮತ್ತು ಅವಂಗ ನನಗೆ ಯಾವುದೇ ರೀತಿ ವೈರತ್ವ ಇಲ್ಲ, ಯಾವ ರೀತಿ ಇದು ಇಲ್ಲ. ದಿನಾಲು ಚೆನ್ನಾಗಿ ಮಾತಾಡ್ಕೊತಿರ್ತದ. ಇವತ್ತು ಬಂದು ಈ ರೀತಿ ಒಮ್ಮೆಲೆ ಗಲಾಟೆ ಮಾಡಿದ ಉದ್ದೇಶ ಬೇಕಪ್ಪ ಅಂತ ಟೆನ್ಷನ್ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರ ಏನಾರ ಆದ್ರ ನಮ್ಮ ಫ್ಯಾಮಿಲಿ ಏನ್ ಮಾಡ್ಬೇಕು ಅಲ್ರಿ ಫ್ಯಾಮಿಲಿ ಗತಿ ಏನ್ರಿ ಇನ್ನೂ ಮಕ್ಕಳ ಮದಿ ಇಲ್ಲ, ಸಣ್ಣ ಸಣ್ಣ ಮಕ್ಕಳ ಅದಾವ. ಎಲ್ಲರೂ ಒಂದೇ ಇದ್ದಂಗ ಅದೀವಿ ನಾವು. ಈ ರೀತಿಯಾಗಿ ನಾನು ಫ್ಯಾಮಿಲಿಗೆ ನನಗ ಎಷ್ಟು ಎಫೆಕ್ಟ್ ಆಗ್ತದೆ ಸೆಕೆಂಡರಿ ಫ್ಯಾಮಿಲಿಗೆ ನಮ್ಮ ಮನೆಗೆ ಹೇಳ್ರಿ. ನಾನು ಯಾವುದೇ ರೀತಿ ಒಂದು ಏನಾರ ಒಂದು ಮಾಡಿದ್ರೆ ಅಂದ್ರೆ ನಮ್ಮ ಬರೀ ಅಂಕದಂತ ಹೆಸರು ಕೇಳಿ ನಮ್ಮ ಬಿಟ್ಟಿದೆ ಎಲ್ಲರೂ ಹೇಳ್ತಾರೆ. ಅಧಿಕಾರಿಗಳಾಗಲಿ ನಾನು ಅಷ್ಟು ಹೇಳ್ದಂಗೆ ಕೆಲಸ ಮಾಡ್ಕೊತೇನೆ. ಇವತ್ತು ಸಿಟಿಗೆ ಬರಂಗಿಲ್ಲ. ಇವತ್ತು ಮಾನ್ಯ ತಪ್ಸೆಟ್ಟಿ ಸಾಹೇಬ್ರು ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಐತಿ. ಅನ್ನೆಸರಿ ಈ ರೀತಿ ಬರೋಣ ಎಲ್ಲರಿಂದ ನಾವು ವಿಶ್ವಾಸ ಕಳ್ಕೊಂಡಾಕತಿ. ನಾನು ವೈಯಕ್ತಿಕವಾಗ ಹೀಗೆ ವೈರಲ್ ಆಗೋದ ಇಲ್ಲ ಸಲದು ಅಪವಾದ ಅನ್ನೆಸರಿ ನಾ ಯಾಕೆ ಹೋಗ್ಬೇಕು ಹೇಳ್ರಿ. ನಮ್ಮ ಮಕ್ಕಳದಾವು ಇವೆಲ್ಲ ತಮ್ಮನ ಮಕ್ಕಳೆಲ್ಲ ನಾವು ಒಂದೇ ಫ್ಯಾಮಿಲಿ. ಈ ರೀತಿ ಇರೋದು ನಮ್ಗೆ ಅನ್ನೆಸರಿ ಇರ್ಲಾರ್ದ ಬರ್ಡನ್ ನಾ ಯಾಕೆ ಕೂತ್ಕೋಬೇಕು ಅದನ್ನ 2 ವರ್ಷದಾಗ ನಿಮ್ದು ಹೋಗ್ಬೇಕಾಗೈತಿ. ಮತ್ತೆ ಇದಿದ್ರು ಏನೇ ಯಾವುದೇ ವ್ಯಕ್ತಿ ಏನೋ ಕೊಟ್ಟರು ನನ್ನ ಅಧಿಕಾರಿಗಳು ಏನು ಸರ್ ಅವ ಆ ಫೈಲ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಒಂದು ಆ ಫೈಲದ ಕೇಸ್ ವರ್ಕರು ನಾನಲ್ಲ. ಈಯಿಂದ ಮೊದಲು ನಾನು ಕೇಳ್ತಿದ್ದವ ಅಲ್ಲಿ ಕೇಸ್ ವರ್ಕರ್ ಅದಾರ, ಅಧಿಕಾರಿ ಅದಾರ, ಹೋಗಿ ಕೇಳಪ್ಪ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ಯಾಕೆ ನೀ ತಗೋತಿ ಅಂದೆ. ನಾನು 3-4 ದಿವಸದಿಂದ ಆಫೀಸರ್ ಲೆಟರ್ ನೋಡ್ರಿ ಅಂದ್ರೆ ಅಷ್ಟ ನನ್ನ ಸಂಬಂಧ ಇಲ್ಲ ಸರ, ಗಂಜಾಳ ಅಂತ ಅದಾರ, ಅವ್ರ ಕಡೆ ಹೋಗಿ ನೀವು ಕೇಳ್ಕೋಬೇಕು ಅಂತಂದೆ ನಾನು. ಮತ್ತೆ ಇಲ್ಲಿ ಬಂದು ನನಗೆ ಒಮ್ಮೆ ಅದು ನೋಡಿ ಯಾಕೆ ಮಾಡಿಲ್ಲ ಹಂಗೆ ಹಿಂಗೆ ಬಂದು ಸೌಮ್ಯದಿಂದ ಕೇಳಿಲ್ಲ ಅವ. ಒಮ್ಮೆ ವಾಚಿದಿಂದ ಬೇದು ನನ್ನ ಚಪ್ಪಲಿನ ಬಡ್ದ. ಹಿಂದೆ 4 ಮಂದಿ ಜನ ಇದ್ರು ಬಿಡಿಸ್ಕೊಳ್ಳಿಲ್ಲ ಏನ್ರಿ. ಈ ರೀತಿ ಆಗೋದ್ರಿಂದ ನನಗೆ ಯಾವುದೇ ರೀತಿ ಮತ್ತು ನನ್ನ ಮೇಲೆ ರೊಕ್ಕ ತೊಗೊಂಡಂತ ನನ್ನ ಮೇಲೆ ಅಪವಾದ ವರ್ಷನವ. ಆ ಫೈಲಿಗೆ ನನಗೆ ಸಂಬಂಧ ಇಲ್ಲ, ಅದರಿಂದ ನಾ ದೂರ ಹೋದಿನಿ, ಆ ವಿಷಯನೂ ಇಲ್ಲ. ಈ ರೀತಿ ಅನ್ನೆಸರಿ ನನ್ನ ಮೇಲೆ ಅವ್ನು ಬ್ಲೇಮ್ ಮಾಡ್ಯಾನ ಏನ್ರಿ. ಅದನ್ನ ನಮ್ಮ ಬ್ರದರ್ ಹೇಳ್ದಂಗೆ ಅದು ತನಿಖೆ ಆಗಬೇಕು, ನಾವು ನಿರಪರಾಧಿ ಅಂತ ಅಲ್ಲಿ ಇದಾಗಬೇಕು. ಮತ್ತು ನನ್ನ ಫ್ಯಾಮಿಲಿಗೆ ಆದಂಥ ನಷ್ಟ ಅವ್ನು ತುಂಬಿಕೊಳ್ಳ. ಈಗ ಏನು ಹೇಳ್ತಾರಲ್ಲ ಸೇಮ್ ಮಾಡಿ ಸರ್, ಕೇಸ್ ಮಾಡಿ. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಿ ನೌಕರರಿಗೆ ನ್ಯಾಯ ಬೇಕು. ಸರ್ಕಾರಿ ನೌಕರರಿಗೆ ನ್ಯಾಯ ಬೇಕು. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಸರ್ಕಾರಿ ನೌಕರರಿಗೆ ಭದ್ರತೆ ಬೇಕು. ಆರೋಪಿಯನ್ನು ಬಂಧಿಸಲೇಬೇಕು. ಆರೋಪಿಯನ್ನು ಬಂಧಿಸಲೇಬೇಕು. ಆರೋಪಿಯನ್ನು ಬಂಧಿಸಲೇಬೇಕು. ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ಈ ಹೋರಾಟ ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ನ್ಯಾಯ ಬೇಕು. ಏಕೆ ಬೇಕು? ನ್ಯಾಯ ಬೇಕು. ಬೇಕೇ ಬೇಕು. 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 ನ್ಯಾಯ ಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ